ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ರೈತರ ಮೇಲೆ ಗೋಲಿಬಾರ್ ನಡೆಯಿತು. 2014ರಲ್ಲಿ ಏನು ಪರಿಸ್ಥಿತಿ ಬಂತು? ಬಿಜೆಪಿ ಸರ್ಕಾರದ ಗಣಿ ಮಾಫಿಯಾಕ್ಕೆ ಸಂಬಂಧಿಸಿ ಬಹಳ ದೊಡ್ಡ ಇಶ್ಯೂ ಆಯಿತು. ಅಹಿಂದ ವರ್ಗನೇ ಬಹಳ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿರೋದು. ಮುಸ್ಲಿಮರಂತೂ 90% ಮುಸ್ಲಿಮರು ಮತದಾನ ಆಗಿರೋದೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಕೆ.ಬಿ. ಶಾಣಪ್ಪ ಅವರು ಸೋಷಿಯಲಿಸ್ಟ್ ಅವರು ಕೂಡ ಬಿಜೆಪಿಗೆ ಹೋದ್ರು. ಕಾಂಗ್ರೆಸ್ನಿಂದ ರೋಸಿ ಹೋಗಿ. ನಾನು ಹೇಳ್ತಾ ಇರೋದು ಮುಸ್ಲಿಮರಿಗೆ ಪರ್ಯಾಯ ಬೇಕು ಅಂತ ಹೇಳಿ ಅಲ್ಲ, ಕರ್ನಾಟಕಕ್ಕೆ ಪರ್ಯಾಯ ರಾಜಕೀಯದ ಅಗತ್ಯ ಇದೆ ಇವತ್ತು ಅಂತ ಹೇಳಿ. ಇತ್ತೀಚೆಗಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ಹೆಚ್ಚು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ಪರ್ಯಾಯ ರಾಜಕಾರಣದ ಬಗ್ಗೆ ನಮ್ಮ BM ಹನೀಫ್ ಸರ್ ಜೊತೆ ಮಾತಾಡ್ತಾ ಇದ್ವಿ. ಸರ್, ನೀವು ಕಳೆದ ಸಂಚಿಕೆಯಲ್ಲಿ ಪರ್ಯಾಯ ರಾಜಕಾರಣದ ಬಗ್ಗೆ ಮುಸ್ಲಿಮರು ಯೋಚಿಸಬೇಕು ಅಂತ ಹೇಳ್ತಾ ಇದ್ರಿ. ಬಟ್ ಸಮಸ್ಯೆ ಏನಿದೆ ಇಲ್ಲಿ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಇರೋದು ಎರಡೇ ಪಕ್ಷ, ದ್ವಿಪಕ್ಷ ರಾಜಕಾರಣ ಇರೋದು, ಒಂದು BJP ಮತ್ತು ಕಾಂಗ್ರೆಸ್. ಈಗ ಬಿಜೆಪಿಗಂತೂ ಮುಸ್ಲಿಮರು ಓಟ್ ಹಾಕುವಂತಿಲ್ಲ, ಕಾಂಗ್ರೆಸ್ ಒಂದೇ ದಾರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಜಕ್ಕೂ ಇದು ಬಿಟ್ಟು ಬೇರೆ ಈಗ ಪರ್ಯಾಯ ಪಕ್ಷವನ್ನು ಕಟ್ಟಿ ಗೆಲ್ಲಿಸ್ಕೊಳ್ಳುವಂಥ ತಾಕತ್ತು, ಸಮಯ, ಕಾಲಘಟ್ಟ ಅದೆಲ್ಲ ಇದೆಯಾ ಅಂತ ಅನಿಸುತ್ತಾ ನಿಮಗೆ? ರಾಜಕೀಯದಲ್ಲಿ ಪರಿಸ್ಥಿತಿ ಒಂದೇ ತೆರನಾಗಿ ಇರೋದಿಲ್ಲ. ಬಹಳ ರಾಜ್ಯಗಳಲ್ಲಿ ನಾವು ಈ ಪ್ರಯೋಗಗಳನ್ನೆಲ್ಲ ನೋಡಿದ್ದೀವಿ. ಬೇರೆ ಬೇರೆ ಥರದ ಪ್ರಯೋಗಗಳು ನಡೆದಿದೆ. ಪರ್ಯಾಯ ರಾಜಕೀಯ ಪಕ್ಷಗಳು ಆಯಾ ಸಂದರ್ಭದ ರಾಜಕೀಯ ಒಂದು ಸನ್ನಿವೇಶದ ಹಿನ್ನೆಲೆಯಲ್ಲಿ ಉದ್ಭವ ಆಗಿರೋದಿದೆ. ಕರ್ನಾಟಕದ ತೆಗೆದುಕೊಳ್ಳಿ. ನಾವು ಈಗ ಒಂದು ಕಾಲದಲ್ಲಿ ಕಾಂಗ್ರೆಸ್ ಮಾತ್ರ ಇತ್ತು ಕರ್ನಾಟಕದಲ್ಲಿ, ಬೇರೆ ಯಾವ ಪಕ್ಷನೂ ಇರಲಿಲ್ಲ. ಜನಸಂಘದ ಕಾಲ ಅದು. ಜನಸಂಘ ಗೆಲ್ತಾನೆ ಇರಲಿಲ್ಲ ಅಲ್ವಾ? ಆಮೇಲೆ ಕಾಂಗ್ರೆಸ್ಗೆ ಪರ್ಯಾಯವಾದಂತಹ ಬೇರೆ ಬೇರೆ ರೀತಿಯ ರಾಜಕೀಯ ಸನ್ನಿವೇಶಗಳು ಕ್ರಿಯೇಟ್ ಆದವು. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ರೈತರ ಮೇಲೆ ಗೋಲಿಬಾರ್ ನಡೆಯಿತು. ನವಲಗುಂದದ ರೈತ ಬಂಡಾಯದ ಹಿನ್ನೆಲೆಯಲ್ಲಿ ಮತ್ತು ಬೇರೆ ಬೇರೆ ಭ್ರಷ್ಟಾಚಾರದ ಪ್ರಕರಣಗಳು, ಇನ್ನೊಂದಿಷ್ಟು ಪ್ರಕರಣಗಳು, ಅದು ಇದೆಲ್ಲ ಸೇರ್ಕೊಂಡ್ಬಿಟ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಎತ್ತು. 83ರಲ್ಲಿ ಜನತಾದಳ ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಸರ್ಕಾರ ಮಾಡಿತು. ಬಿಜೆಪಿಯ ಬೆಂಬಲದೊಂದಿಗೆ ಮಾಡಿತು, ಭಾರತೀಯ ಜನತಾ ಪಕ್ಷದ ಬೆಂಬಲದೊಂದಿಗೆ ಮಾಡಿತು. ಭಾರತೀಯ ಜನತಾ ಪಕ್ಷ ಕೂಡ ಅವತ್ತು 8, 10, 12 ಸ್ಥಾನಗಳು ಬಂದಿದ್ದು ಅದರ ನೆರವಿನಿಂದ ಮಾಡಿತು. ಅದು ಜಾಸ್ತಿ ಟೈಮ್ ಉಳಿಲಿಲ್ಲ ಅದು ಸರ್ಕಾರ. ಯಾಕಂತ ಹೇಳಿದ್ರೆ 85ರಲ್ಲಿ ಸ್ವತಃ ರಾಜೀನಾಮೆ ನೀಡಿ ರಾಮಕೃಷ್ಣ ಹೆಗಡೆಯವರು ಮತ್ತೆ ಎಲೆಕ್ಷನ್ಗೆ ಹೋದ್ರು. ಜನತಾದಳ ಬಹುಮತದಿಂದ ಬಂತು ಅಲ್ವಾ? ಆವಾಗ ನಾವು ಯೋಚನೆ ಮಾಡ್ತಾ ಇದ್ವಿ, ಏನು 83ಕ್ಕಿಂತ ಹಿಂದೆ ಕಾಂಗ್ರೆಸ್ಗೆ ಪರ್ಯಾಯ ಇಲ್ಲ, ಕಾಂಗ್ರೆಸ್ ಮಾತ್ರ ನಮಗೆ ಗತಿ ಅನ್ನೋದು. ಆದ್ರೆ ಚೇಂಜ್ ಆಯ್ತಲ್ವಾ? ಬಟ್ ಆದ್ರೆ ಏನಾಗುತ್ತೆ ಸರ್, ಕಾಲಘಟ್ಟ ಬದಲಾಗಿದೆ ಅಂತ. ಅವಾಗ ಜನ ಏನಾಗ್ತಿತ್ತು ಅಂದ್ರೆ ತತ್ವನಿಷ್ಠೆಗಾಗಿ, ಸಿದ್ಧಾಂತಕ್ಕಾಗಿ ದುಡ್ಡು ಮುಖ್ಯ ಅನಿಸ್ತಿರ್ಲಿಲ್ಲ. ಅವಾಗ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು ಪರ್ಯಾಯ ಪಕ್ಷ ಕಟ್ಟಬೇಕಂದ್ರೆ ನಿಮಗೆ ಸಾವಿರಾರು ಕೋಟಿ ಗಟ್ಟಲೆ ದುಡ್ಡಿನ ವ್ಯವಹಾರ ಆ ಕಡೆ ಈ ಕಡೆ ಆಗುತ್ತೆ. ಹಾಗಲ್ಲ ಸರಳೀಕರಣ. ಅದು ನಾವು ಸರಳೀಕರಣ ಮಾಡ್ತಾ ಇದೀವಿ. ನಾವು ದುಡ್ಡಿನ ರುಚಿಯನ್ನ ಇದೇ ಎಲ್ಲ ರಾಜಕೀಯ ಪಕ್ಷಗಳು ಜನರಿಗೆ ತೋರಿಸ್ಕೊಟ್ಟಿವಿ. ಹಾಗಾಗಿ ಜನರು ದುಡ್ಡಿಗೆ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅದಲ್ಲ. ಅದು ಜನರಿಗೆ ನಿಜಕ್ಕೂ ಸಂದರ್ಭ ಬಂದ್ರೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅಲ್ಲಿ ಆಯ್ತು ಅದು. ಆಮೇಲೆ ಜನತಾದಳೊಳಗಡೆ ವಿಭಜನೆ ಆಯ್ತು, JDU ಆಯ್ತು, JDS ಆಯ್ತು. ಆ ಇದ್ದ ವೋಟ್ ಬ್ಯಾಂಕ್ ಏನಿದೆ ಜನ ಕೊಟ್ಟಿದ್ರು ಅಲ್ವಾ? ಜನ ಅಧಿಕಾರ ಕೊಟ್ಟಿದ್ರು. ಆ ಅಧಿಕಾರವನ್ನು ಅನುಭವಿಸ್ತಾ ಇದ್ದವರು ಪರಸ್ಪರ ಭಿನ್ನ ಮತದೊಂದಿಗೆ ವಿಭಜನೆ ಆಗ್ತಾ ಹೋದ್ರು. ಒಬ್ಬೊಬ್ರು ಒಂದೊಂದ್ ಕಡೆಗೆ ಹೋದ್ರು, ಕೆಲವರು ಕಾಂಗ್ರೆಸ್ಗೆ ಹೋದ್ರು, ಕೆಲವರು ಬಿಜೆಪಿಗೆ ಹೋದ್ರು. ಹೀಗೆಲ್ಲ ಆಯ್ತು ಅಲ್ವಾ? ಸೊ ಆಮೇಲೆ ಕೂಡ ನಿಮಗೆ 2014ರಲ್ಲಿ ಏನು ಪರಿಸ್ಥಿತಿ ಬಂತು? ಬಿಜೆಪಿ ಸರ್ಕಾರದ ಗಣಿ ಮಾಫಿಯಾಕ್ಕೆ ಸಂಬಂಧಿಸಿ ಬಹಳ ದೊಡ್ಡ ಇಶ್ಯೂ ಆಯಿತು. ಪಾದಯಾತ್ರೆ ನಡೆಯಿತು ಬಳ್ಳಾರಿಯಿಂದ ಬೆಂಗಳೂರಿಗೆ. ಆ ಪಾದಯಾತ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಬೀರ್ತು. ಅಂದ್ರೆ ಆಯಾ ಸಂದರ್ಭದಲ್ಲಿ ಏನು ರಾಜಕೀಯ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಅದು ಪರ್ಯಾಯವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವು ಇವತ್ತಿಗೂ ಕೂಡ ಏನು ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಗೊಂದಲದ ಪರಿಸ್ಥಿತಿ ಇದೆ. ನೀವು ಇವತ್ತು ಕಾಂಗ್ರೆಸ್ 2014ರಲ್ಲಿ ಇದ್ದಂತಹ ಕಾಂಗ್ರೆಸ್ ಇವತ್ತು ಇಲ್ಲ ಅಂತ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ. ನಾವು ಇವತ್ತಿರುವಂತಹ ಕಾಂಗ್ರೆಸ್ ಬೇರೆನೇ ಇದೆ. 2023ರಲ್ಲಿ ಬಹಳ ದೊಡ್ಡ ತಂಪಿಂಗ್ ಮೆಜಾರಿಟಿ ಅನ್ನೋ ತರ ಬಂತು. 136 ಕ್ಷೇತ್ರಗಳು ಕಾಂಗ್ರೆಸ್ನ ಕೈವಶವಾದವು. ಜನ ಬಹಳ ದೊಡ್ಡ ಹುಮ್ಮಸ್ಸಿನಿಂದ, ಅದರಲ್ಲೂ ಮುಖ್ಯವಾಗಿ ಅಹಿಂದ ವರ್ಗನೇ ಬಹಳ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿರೋದು. ಮುಸ್ಲಿಮರಂತೂ 90% ಮುಸ್ಲಿಮರು ಮತದಾನ ಆಗಿರೋದೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅಲ್ವಾ? ದಲಿತರಲ್ಲೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಓಟ್ ಬಂತು. ದಲಿತರ ನಡುವೆ ಅದರ ಹಿಂದಿನ ಚುನಾವಣೆಯಲ್ಲಿ 2018ರಲ್ಲಿ ಎಡಗೈ ಬಲಗೈಯ ಒಂದು ವಿಭಜನೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಬಹಳಷ್ಟು ಜನ ಎಡಗೈನವರು ಬಿಜೆಪಿಗೆ ನಾವು
ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಿಜೆಪಿಗೆ ಮತ ಹಾಕಿದ್ರು. ತುಂಬಾ ನಾಯಕರು, ದಲಿತ ನಾಯಕರು ಕೂಡ ಬಿಜೆಪಿನಲ್ಲಿ, ರಮೇಶ್ ಜಿಗಜಿಣಗಿ ಇರ್ಬೋದು, ಗೋವಿಂದ ಕಾರಜೋಳ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಅಥವಾ ನಮ್ಮ ಕಾಶಪ್ಪ ಅಲ್ಲ ಸಾರಿ ನಮ್ಮ ಶಾಣಪ್ಪ ಅವರು, ಕೆ.ಬಿ. ಶಾಣಪ್ಪ ಅವರು, ಸೋಷಿಯಲಿಸ್ಟ್ ಅವರು, ಅವರು ಕೂಡ ಬಿಜೆಪಿಗೆ ಹೋದ್ರು. ಅವರು ಕಾಂಗ್ರೆಸ್ನಿಂದ ರೋಸಿ ಹೋಗಿ ಈ ತರದ್ದೆಲ್ಲ ಆಯ್ತು. ಬಹಳ ಮಂದಿ, ಶ್ರೀನಿವಾಸ ಮೂರ್ತಿ, ಹೌದು, ಶ್ರೀನಿವಾಸ್ ಪ್ರಸಾದ್ ಇನ್ನೊಂದು ಕಡೆಯಿಂದ. ಸೊ ಈ ತರ ಆಯ್ತು. ಅಂದ್ರೆ ಎರಡೂ ತರದಲ್ಲಿ ಇದು ದಲಿತರ ಮಟ್ಟದಲ್ಲೂ ವಿಭಜನೆ ಆಯ್ತು. ಆದ್ರೆ ಅಲ್ಪಸಂಖ್ಯಾತರ ಮತಗಳು ಒಂದೇ ಗಂಟೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಇತ್ತು. ಅಹಿಂದದ ಬೇರೆ ಬೇರೆ ವರ್ಗಗಳು ಕೂಡ ಕಾಂಗ್ರೆಸ್ ಅನ್ನ ಕೈ ಹಿಡಿದ್ರಿಂದ ಆವಾಗ 23ರಲ್ಲಿ ಈ ತರದ ಬಹುಮತ ಬರಲಿಕ್ಕೆ ಸಾಧ್ಯ ಆಯ್ತು. 18ರಲ್ಲಿ ಏನು ದಲಿತರು ತುಂಬಾ ಡಿವೈಡ್ ಆಗಿ ಬಿಜೆಪಿ ಕಡೆಗೆ ಬಹಳ ಮಂದಿ ಹೋಗಿದ್ರು. 23ರಲ್ಲಿ ಅದನ್ನು ಕಾಂಗ್ರೆಸ್ ಬಹಳ ಒಂದು ಜಾಣ್ಮೆಯಿಂದ ಅದನ್ನು ಸ್ವಲ್ಪ ಒಗ್ಗಟ್ಟನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು ದಲಿತ ಮಟ್ಟ ತನಗೆ ಬರೋದ್ರಲ್ಲಿ. ಹಾಗಾಗಿ ಎಡಗೈದು ಸ್ವಲ್ಪ ಮತಗಳು ಬಂದು, ಬಲಗೈದು ಬಹಳ ದೊಡ್ಡ ಮಟ್ಟದಲ್ಲಿ ಬಂದು ಕಾಂಗ್ರೆಸ್ ಇಷ್ಟು ಸ್ಥಾನ ಗಳಿಸ್ಲಿಕ್ಕೆ ಸಾಧ್ಯ ಆಯ್ತು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಆ ಸಂದರ್ಭ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಡೀ ರಾಜಕೀಯ ಸ್ಥಿತಿಗತಿಯ ಮೇಲೆ ಅದು ನಿರ್ಧಾರ ಆಗುತ್ತೆ. ಇವತ್ತು ಏನು ಸ್ಥಿತಿಗತಿ ಇದೆ ಇದು ಕೂಡ ಪರ್ಯಾಯ ಒಂದು ರಾಜಕೀಯ ಒಂದು ವ್ಯವಸ್ಥೆಗೆ ಸಂಬಂಧಿಸಿ ಪೂರಕವಾದ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಬಟ್ ಏನಾಗ್ತಿದೆ, ನೀವು ಪರ್ಯಾಯ ರಾಜಕಾರಣದ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿರೋ ಸಮಯದಲ್ಲೇ ಈಗಾಗಲೇ ಒಂದು SDPI ಪಕ್ಷ ಇದೆ. SDPI ಪಕ್ಷವನ್ನು ಅದರಿಂದ ಒಬ್ಬರ ಅಭ್ಯರ್ಥಿನೂ ಗೆಲ್ಸಕ್ಕಾಗ್ತಿಲ್ಲ. ಯಾಕೆ ಸಾಧ್ಯ? ಕಮ್ಯುನಿಸ್ಟ್ ಪಕ್ಷ ಇಲ್ವಾ? ಅಲ್ಲ, ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಪಕ್ಷ ಒಂದು ಕಮ್ಯುನಿಟಿಗೆ ಸೀಮಿತ ಅಲ್ಲ, ಅದು ತತ್ವ ಸಿದ್ಧಾಂತ. ಬಟ್ SDPI ಅಂತ ಅನ್ನೋದು ಮುಸ್ಲಿಮರ ಪಕ್ಷ ಅಂತ ನಾನು ಹೇಳ್ತಾ ಇರೋದು. ಮುಸ್ಲಿಮರಿಗೆ ಪರ್ಯಾಯ ಬೇಕು ಅಂತ ಹೇಳಿ ಅಲ್ಲ, ಕರ್ನಾಟಕಕ್ಕೆ ಪರ್ಯಾಯ ರಾಜಕೀಯದ ಅಗತ್ಯ ಇದೆ ಇವತ್ತು ಅಂತ ಹೇಳ್ಬಿಟ್ಟು ಸರ್ವೋದಯ ಪಕ್ಷವನ್ನ ಕಟ್ಟಿದ್ರು. ದೇವನೂರು ಮಹದೇವ ಮತ್ತು ನಮ್ಮ ಪುಟ್ಟಣ್ಣಯ್ಯ ಅವರೆಲ್ಲ ಸೇರ್ಕೊಂಡು ಕಟ್ಟಿದ್ರು. ಆ ಪ್ರಯೋಗವನ್ನು ಮಾಡಿದ್ರು. ಅವಾಗ್ಲೂ ಕೂಡ ರೈತ ಸಂಘ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಜನಪರ ಚಳವಳಿಗಳು ಯಾರೆಲ್ಲ ಇದ್ದಾರೆ, ಎಡಪಂಥೀಯ ಎಡಪಕ್ಷಗಳು, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನ ಚರ್ಚೆ ಮಾಡಿದ್ರೆ ಸಾಕಷ್ಟು ದೊಡ್ಡ ರಾಜಕೀಯ ಚರ್ಚೆ ಆಗಿದೆ. ಆದ್ರೆ ಅದು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅದು ಸಕ್ಸಸ್ ಆಗ್ಲಿಕ್ಕೆ ಆಗಿಲ್ಲ ಅಲ್ವಾ? ಅಂದ್ರೆ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಆ ಆಲೋಚನೆ ಇವತ್ತಿಗೂ ಜೀವಂತವಾಗಿದೆ. ನೀವು ಹೇಳ್ತಾ ಇರೋದು ಪರ್ಯಾಯ ಪಕ್ಷವನ್ನು ಕಟ್ಟೋದು ಅಥವಾ ಮುನ್ನಡೆಸೋದು ಕೇವಲ ಮುಸ್ಲಿಮ್ಗೋಸ್ಕರ ಅಲ್ಲ, ಎಲ್ಲ ಕರ್ನಾಟಕದ ಹಿತ ಎಲ್ಲ ಅಹಿಂದ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತೀನಿ, ದಾಕ್ಷಿಣ್ಯ ಇಲ್ಲದೆ ಮಾತಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ಹೆಚ್ಚು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸ್ತಿರೋದು ಒಂದೇ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅದು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿರ್ಬೋದು ಅಥವಾ ಜನವಿರೋಧಿ ನೀತಿಗಳಿಗೆ ಸಂಬಂಧಿಸಿರ್ಬೋದು. ಯಾವುದಕ್ಕೂ ಸಂಬಂಧಿಸಿ ಹೆಚ್ಚು ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಒಂದೇ ಒಂದು ವ್ಯತ್ಯಾಸ ಕಾಣಿಸೋದೇನು ಅಂತ ಹೇಳಿದ್ರೆ, ಬಿಜೆಪಿ ಮುಸ್ಲಿಂ ದ್ವೇಷಿ ಪಕ್ಷ, ಕಾಂಗ್ರೆಸ್ ಎಲ್ಲರೂ ನಮ್ಮ ಜೊತೆಗಿರ್ಬೇಕು ಅಂತ ಹೇಳ್ತಾ ಇದೆ. ಎಲ್ಲಾ ಜನಾಂಗದವರು, ಎಲ್ಲಾ ಜಾತಿಯವರು ಕೂಡ ನಮ್ಮ ಜೊತೆಗಿರ್ಬೇಕು ಅಂತ ಹೇಳ್ತಾ ಇದೆ. ಬಿಜೆಪಿ ಮುಸ್ಲಿಮರನ್ನು ಬಿಟ್ಟು ಉಳಿದವರೆಲ್ಲ ನಮ್ಮ ಜೊತೆಗೆ ಬನ್ನಿ ಅಂತ ಹೇಳ್ತಾ ಇದೆ ಅಲ್ವಾ? ಇದು ಇಷ್ಟೇ ವ್ಯತ್ಯಾಸ ಕಾಣಿಸ್ತಾ ಇದೆ. ಹಾಗಾಗಿ ಈ ಎರಡೂ ಪಕ್ಷಗಳ ನಡುವಿನ ಇದೆರಡು ಈಗ ಏನಾಗುತ್ತೆ, ರಾಜಕೀಯದಲ್ಲಿ ನಾವು ರಾಜಕೀಯ ತತ್ವವನ್ನು ನಾವು ಏನು ಮಾತಾಡ್ತಾ ಇರ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಪೊಲಿಟಿಕಲ್ ಫಿಲಾಸಫಿ ಬಗ್ಗೆ, ಪೊಲಿಟಿಕಲ್ ಐಡಿಯಾಲಜಿ ಬಗ್ಗೆ ನಾವು ಮಾತಾಡ್ತೀವಲ್ಲ, ಆವಾಗ ಒಂದು ಎಡ, ಒಂದು ಬಲ, ಮತ್ತೆ ಮಧ್ಯಮ ಅಂತ ಹೇಳ್ತೀವಿ ನಾವು. ಅದು ಸ್ವಲ್ಪ ಸೆಂಟರ್ ಲೆಫ್ಟ್ ಇರ್ಬೋದು ಅಥವಾ ರೈಟ್ ಸೆಂಟರ್ ಇರ್ಬೋದು, ಲೆಫ್ಟ್ ಸೆಂಟರ್ ಇರ್ಬೋದು ಅಥವಾ ರೈಟ್ ಸೆಂಟರ್ ಇರ್ಬೋದು ಅಲ್ವಾ? ಈ ತರ ಅಷ್ಟೇ. ಒಟ್ಟು ಸೆಂಟ್ರಿಸ್ಟ್ ಪಾರ್ಟಿಗಳು, ಲೆಫ್ಟ್ ಪಾರ್ಟಿಗಳು, ರೈಟ್ ಪಾರ್ಟಿಗಳು ಅಂತ ಹೇಳ್ಬಿಟ್ಟು ಬಲಪಂಥೀಯ ಪಕ್ಷಗಳು ಅಂತ ಇಷ್ಟೇ ಇರೋದು. ಈ ಸೆಂಟ್ರಿಸ್ಟ್ ಪಾರ್ಟಿನಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಬರ್ತಾ ಇತ್ತು ಹಿಂದೆ. ಈಗ ಏನಾಗಿದೆ, ಬಿಜೆಪಿಯನ್ನು ನಾವು ಪೂರ್ತಿ ಬಲಪಂಥೀಯ ಪಕ್ಷ ಅಂತ ಹೇಳಿ ನಾವು ಕರೀತಾ ಇದೀವಿ. ನಾವು ಅದನ್ನ ಎಲ್ಲರೂ ರಾಜಕೀಯ ವಿಶ್ಲೇಷಕರು ಇದು ಬಲಪಂಥೀಯ ಪಕ್ಷ ಹಾಗಂತ ಹೇಳಿ ಲೆಫ್ಟ್ ಅಂತ ಕಾಂಗ್ರೆಸ್ ಅಂತ ಕರಿತೀವಾ? ಇಲ್ಲ, ಕಾಂಗ್ರೆಸ್ ಸೆಂಟ್ರಿಸ್ಟ್ ಪಾರ್ಟಿ, ಸಾಫ್ಟ್ ಹಿಂದುತ್ವ ಅಲ್ವಾ? ಸಾಫ್ಟ್ ಹಿಂದುತ್ವ ಅಂತ ನಾನು ಹೇಳಲ್ಲ, ಅದು ನಾನು ಅದಕ್ಕೆ ಹೇಳಿದ್ದು. ಅದಕ್ಕೆ ನಾನು ಹರಿಪ್ರಸಾದ್ ಅವರು ಹೇಳುವಂತ ಮಾತುಗಳು ಇದು. BK ಹರಿಪ್ರಸಾದ್ ಅವರು ಇವತ್ತು KPCC ಅಧ್ಯಕ್ಷರಾಗಿದ್ದಾರೆ. ಅವರು ಬಹಳ ಹಿಂದಿನಿಂದ ಹೇಳ್ತಾ ಇದ್ದಾರೆ, ನಮ್ಮ ಪಕ್ಷದ ಒಳಗೆಯೂ ಕೂಡ ಸಂಘ ಪರಿವಾರದ ಸ್ಲೀಪರ್ ಸೆಲ್ಗಳು ಕೆಲಸ ಮಾಡ್ತಾ ಇವೆ ಅಂತ. ಸಾಫ್ಟ್ ಹಿಂದುತ್ವ ಅಂದ್ರೆ ಬೇರೆ, ಅದು ಅನೌನ್ಸ್ಡ್ ಪಾಲಿಸಿ ಆಗುತ್ತೆ. ಆತರ ಇಲ್ಲ ಅದು. ಆದ್ರೆ ಹೆದರ್ತಾ ಇದೆ ಕಾಂಗ್ರೆಸ್ ಪಕ್ಷ. ಬಿಜೆಪಿಯಲ್ಲಿ ಸಂಘ ಪರಿವಾರದ ಕೆಲವು ಉಗ್ರ ನಾಯಕರು ಏನು ಮಾತಾಡ್ತಾರೆ, ಏನು ಸಾಮಾಜಿಕ ಕ್ಷೋಭೆಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನಿಸ್ತಾರೆ, ಅಂತಹ ಸಂದರ್ಭಗಳಲ್ಲಿ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹೆದರ್ತಾ ಇದೆ ಅನ್ನುವಂಥದ್ದು. ಇದು ನಮಗೆ ಕಲ್ಲಡ್ಕ ಪ್ರಭಾಕರ ಎನ್ನುವವರ ಪ್ರಕರಣದಲ್ಲಿ ನಮಗೆ
ಬೆಳಕಿಗೆ ಬಂತು ಇದು. ಹೌದು. ಶ್ರೀರಂಗಪಟ್ಟಣದಲ್ಲಿ ಕೇಸ್ ನಡೀತಾ ಇತ್ತು ಅವರ ವಿರುದ್ಧ. ಹೌದು. ಅವರು ಮುಸ್ಲಿಂ ಮಹಿಳೆಯರಿಗೆ ಸಂಬಂಧಿಸಿ ಅವಹೇಳನಕಾರವಾಗಿ ಮಾತನಾಡಿದಂತಹ ಒಂದು ಇದಕ್ಕೆ ಸಂಬಂಧಿಸಿ ಕೇಸ್ ನಡೆದಾಗ ಆ ಕೇಸ್ನಲ್ಲಿ ಅವರನ್ನು ಬಂಧಿಸುವಂತಹ ಪರಿಸ್ಥಿತಿ ಬಂತು. ಆದರೆ ಸರ್ಕಾರದ ವಕೀಲರು ಏನಿದ್ದಾರೆ, ಸರ್ಕಾರದ ಪರ ಇದ್ದಂಥ ವಕೀಲರು, ಇಲ್ಲ ಅವರನ್ನು ನಾವು ಬಂಧಿಸುವಂತಹ ಒಂದು ಉದ್ದೇಶವೇ ನಮಗಿಲ್ಲ ಅಂತ ಹೇಳಿದ್ರು ಕೋರ್ಟಲ್ಲಿ. ತಕ್ಷಣ ನ್ಯಾಯಾಧೀಶರು ಜಾಮೀನು ಕೊಟ್ಬಿಟ್ರು ಅವರಿಗೆ. ಹೌದು, ಪ್ರತಿಯೊಂದು ಕೂಡ ಈ ತರದ್ದು ತುಂಬಾ ಪ್ರಕರಣಗಳನ್ನು ನಾವು ಹೇಳ್ಬೋದು. ಅದು ಬಸವನಗೌಡ ಪಾಟೀಲ್ ಯತ್ನಾಳಿಗೆ ಸಂಬಂಧಿಸಿ ಹೇಳ್ಬೋದು ನಾವು, ಅಥವಾ ನಮ್ಮ ಅನಂತಕುಮಾರ್ ಹೆಗಡೆ ಅವರಿಗೆ ಸಂಬಂಧಿಸಿ ಹೇಳ್ಬೋದು ನಾವು. ಕನ್ನೇರ ಸ್ವಾಮೀಜಿ ಹೆಂಗ್ ಪುಂಗ್ಲಿ ನಮ್ಮ ಹೌದು, ಚಕ್ರವರ್ತಿ ಸೂಲಿಬೆಲೆಗೆ ಸಂಬಂಧಿಸಿ ಹೇಳ್ಬೋದು. ಎಷ್ಟು ಕೆಟ್ಟದಾಗಿ ಕೊಳಕಾಗಿ ಒಂದು ಸಮುದಾಯವನ್ನು ದ್ವೇಷ ಮಾಡುವಂತಹದ್ದು, ಪರಸ್ಪರ ಸಮುದಾಯಗಳ ನಡುವೆ ವಿದ್ವೇಷವನ್ನು ಉಂಟು ಮಾಡುವಂತಹ ಪ್ರಚಾರ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ನೀವು ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಹಿಂಜರಿತಾ ಇದ್ದೀರಿ. ನೀವು ಇದನ್ನ ಸಾಫ್ಟ್ ಹಿಂದುತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರ ರಾಜಕೀಯ ಅಂತ ಹೇಳಿ ಹೇಳ್ಬೋದು, ಅಥವಾ ಕಾಂಗ್ರೆಸ್ ತನ್ನ ಅವಕಾಶವಾದಿ ರಾಜಕೀಯ. ಕಾಂಗ್ರೆಸ್ ತನ್ನ ನಿಲುವಿನಲ್ಲಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇಲ್ಲಪ್ಪ ನಮ್ದು ಹಿಂದೂಗಳು, ಆಮೇಲೆ ನಮ್ಮ ಓಟು ನಮಗೆ, ಹಿಂದೂಗಳ ಓಟು ನಮಗೆ ಸಿಗದಿದ್ದಂಗೆ ಆಗ್ಬೋದು ಅನ್ನುವಂಥ ಭಯ ಇದೆ. ಬಿಜೆಪಿ ಉದ್ದೇಶಿಸಿರೋದು ಅದನ್ನ. ಭಯ ಇರೋದಲ್ಲ, ನಿಜವಾಗ್ಲೂ ಹಂಗೆ ಇದೆ ಅಂತ. ನೀವು ಹಿಂದೂಗಳ ವಿರುದ್ಧ ಒಂದಿಷ್ಟು ಮಾತಾಡ್ಬಿಟ್ರೆ ಅವ್ರನ್ನ ಖಂಡಿತವಾಗಿ ಬಹಳಷ್ಟು ಸೋಲಿಸೋ ಪ್ರಯತ್ನಗಳು ನಡೀತವೆ. ಸೊ ಇಲ್ಲಿ ಈಗ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಾನು ಮುಖ್ಯವಾಗಿ ಹೇಳಿಕ್ಕೆ ಹೊರಟಿರೋದು ಸೆಂಟ್ರಿಸ್ಟ್ ಪಕ್ಷ ಮತ್ತು ಒಂದು ಬಲಪಂಥೀಯ ಪಕ್ಷ ಮಾತ್ರ ಸ್ಟ್ರಾಂಗ್ ಇದೆ ಅಲ್ವಾ. ಎಡಪಂಥೀಯ ಪಕ್ಷ ಯಾಕೆ ಸ್ಟ್ರಾಂಗ್ ಆಗೋದಿಲ್ಲ? ಇಲ್ಲ ಅಂತ ರಾಜಕೀಯ ವಾತಾವರಣ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ತೀರಿ. ಪಕ್ಕದ ಕೇರಳಕ್ಕೂ ಕರ್ನಾಟಕಕ್ಕೂ ಅಂತ ವ್ಯತ್ಯಾಸ ಏನಿದೆ? ಕೇರಳದಲ್ಲಿಯೂ ಕೂಡ ಸಾಮಾಜಿಕ ನ್ಯಾಯವನ್ನು ಪರಿಪಾಲಿಸುವ ವಾತಾವರಣ ಬೇರೆ. ಹೇಳ್ತೀನಿ ಕೇಳಿ, ನೀವು ಸಾಮಾಜಿಕ ಸ್ಥಿತಿಗತಿಯನ್ನು ಅವಲೋಕಿಸಿ. ನೀವು ಕೇರಳದಲ್ಲಿ ನಾರಾಯಣ ಗುರು ಅವರ ಇನ್ಫ್ಲುಯೆನ್ಸ್ ಇರ್ಬೋದು, ಅಥವಾ ಎಡಪಂಥೀಯ ವಿಚಾರಧಾರೆಗಳ ಇನ್ಫ್ಲುಯೆನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ, ಅಥವಾ ಕಾಂಗ್ರೆಸ್ ಹೇಳ್ತಾ ಇರುವಂತಹ ಜಾತ್ಯತೀತ ಸಿದ್ಧಾಂತದ ವಿಚಾರ ಇರ್ಬೋದು, ಇದು ಎಲ್ಲದರದ್ದು ಪ್ರಭಾವ ಇದೆಯಲ್ಲ. ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ನ್ಯಾಯ ಅತ್ಯಂತ ತಳಸ್ತರದವರನ್ನ ಮೇಲೆತ್ತುವಂತಹ ಒಂದು ಐಡಿಯಾಲಜಿಗೆ ಪೂರಕವಾದಂತಹ ವಾತಾವರಣ ಕೇರಳದಲ್ಲಿ ಇದೆ. ಅದೇ ರೀತಿಯ ವಾತಾವರಣ ಕರ್ನಾಟಕದಲ್ಲೂ ಇದೆ. ಕರ್ನಾಟಕದಲ್ಲಿ ಬಸವಣ್ಣ ಅವರನ್ನು ತಗೊಳ್ಳಿ, ಅಂಬೇಡ್ಕರ್ ಅವರ ಪ್ರಭಾವವನ್ನು ಗಮನಿಸಿ. ನೀವು ಕರ್ನಾಟಕದಲ್ಲಿ ಸಂತ ಪರಂಪರೆಯನ್ನು ಗಮನಿಸಿ, ದಾಸ ಪರಂಪರೆಯನ್ನು ಗಮನಿಸಿ, ನೀವೆಲ್ಲವನ್ನು ನೀವು ಸೂಫಿ ಸಂತರು ಬಂದಿರೋದನ್ನ ಗಮನಿಸಿ. ಇಲ್ಲೂ ಕೂಡ ಅದೇ ತರದ ವಾತಾವರಣ ಇದೆ, ಇಲ್ಲ ಅಂತ ಹೇಳಿಲ್ಲ, ವ್ಯತ್ಯಾಸ ಏನಿಲ್ಲ. ಕೇರಳದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇದೆ? ಅಲ್ಲ, ಕೇರಳದಲ್ಲಿ ಮುಸ್ಲಿಮ್ಸ್ ಮತ್ತು ಕ್ರಿಶ್ಚಿಯನ್ ಸಂಖ್ಯೆ ಜಾಸ್ತಿ ಇದೆ ಒಂದು, ಮತ್ತು ಅಲ್ಲಿ ಒಂಚೂರು ಬುದ್ಧಿವಂತರು ಸ್ವಂತ ಆಲೋಚಿಸುವ ಕ್ರಮ ಈಗಾಗಲೇ ಚಾಲೂ ಆಗ್ಬಿಟ್ಟಿದೆ ಅಲ್ಲಿ. ಇಲ್ಲ ಅದಲ್ಲ ಕಾರಣ. ಅಲ್ಲಿಯ ಪಕ್ಷಗಳು ತಾವು ನಂಬಿರುವಂತಹ ಸಿದ್ಧಾಂತವನ್ನ ಪ್ರಬಲವಾಗಿ ಪ್ರಚಾರ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಅಲ್ಲಿ ನೋಡಿ, ಈಗ ಕೇರಳದಲ್ಲಿರುವ ಒಂದು ಅನುಕೂಲ ಏನು ಅಂತ ಹೇಳಿದ್ರೆ, ಏನೇ ಜಗಳ ಇದ್ರೂ ಕೂಡ ಲೆಫ್ಟ್ ಸೆಂಟರ್ ನಡುವೆ, ಬಣದ ನಡುವೆನೆ, ಬಲಪಂಥೀಯ ಅವಕಾಶ ಇಲ್ಲ. ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಇತ್ತೀಚಿನ ದಿನಗಳಲ್ಲಿ ಇಲ್ಲ 2 ಸೀಟ್ ಬರುತ್ತೆ, 4 ಸೀಟ್ ಬರುತ್ತೆ, ಎಲ್ಲ ಆಯ್ತು, ಬಂತು, ಸೀಟ್ಗಳು ಕೂಡ ಬಂತು ಅವರಿಗೆ. ಆದ್ರೆ ಒಟ್ಟಾರೆಯಾಗಿ ಗಮನಿಸಿದಾಗ ಆ ತರದ ವಾತಾವರಣ ಇಲ್ಲ. ಆ ತರದ ವಾತಾವರಣ ಕರ್ನಾಟಕದಲ್ಲಿ ಕೂಡ ಇದೆ. ಅಂತ ಸಾಮಾಜಿಕ ತಳಸ್ತರದ ಜನರ ಬಗ್ಗೆ ಮಾತಾಡುವಂತಹದ್ದು, ಆ ಪ್ರಭಾವ, ಪರಿಸರ ಕರ್ನಾಟಕದಲ್ಲೂ ಇದೆ. ಅದನ್ನ ರಾಜಕೀಯ ಪಕ್ಷಗಳು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂತೇಳಿ ನಾನು ಹೇಳ್ತೀನಿ. ಹಾಗಾಗಿ ಪ್ಯಾರಲಲ್ ಪಾಲಿಟಿಕ್ಸ್ ಬಗ್ಗೆ, ನಾವು ಪರ್ಯಾಯ ರಾಜಕೀಯದ ಬಗ್ಗೆ ನಾವು ಮಾತನಾಡುವಾಗ ಕಮ್ಯುನಿಸ್ಟ್ ಅನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬಹುದು, ನಾವು SDP ಅನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬಹುದು, ಆಮ್ ಆದ್ಮಿ ಪಕ್ಷವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬಹುದು, ನಾವು KRS ಅನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬಹುದು. ನಾವು ಬೇಕಾದಷ್ಟಿದೆ ಅವಕಾಶಗಳು. ಅದು ಆ ತರದ ಒಂದು ವಾತಾವರಣ ಇದೆ. ಕೆಳಗಡೆ ತಳಮಟ್ಟದಲ್ಲಿ ಅಂತ ಸ್ಥಿತಿ ಇದೆ, ಆದ್ರೆ ರಾಜಕೀಯವಾಗಿ ಅದು ಪ್ರಾಯೋಗಿಕವಾಗಿ ಜಾರಿಗೆ ಬರ್ತಾ ಇಲ್ಲ. ಬಟ್ ನನ್ಗನ್ಸುತ್ತೆ ಜನರೇ ತುಂಬಾ ಕರಪ್ಟ್ ಆಗಿಬಿಟ್ಟಿದ್ದಾರೆ ಮತದಾರರು ಅಂತ ಅನ್ಸುತ್ತೆ. ಯಾಕಂದ್ರೆ ಸರಳೀಕರಣ, ಈಗ ಯಾವ ಅಭ್ಯರ್ಥಿ ದುಡ್ಡು ಹಂಚುತ್ತಾನೋ ಹಿಂದಿನ ದಿನ ರಾತ್ರಿ, BJP-ಅವನಾಗಿರ್ಬೋದು, ಕಾಂಗ್ರೆಸ್ನವನಾಗಿರ್ಬೋದು, ಈಗ ನಮ್ಮ KRS ಪಾರ್ಟಿ ಅಂತ ಆಗಿರ್ಬೋದು, ಅಥವಾ SDPI ಅಥವಾ ಎಡಪಕ್ಷಗಳು, ಇವು CPI CPM, ಇವುಗಳಿಗೆ ಯಾರಿಗೂ ಅಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡು ಹಂಚಕ್ಕೆ ಸಾಧ್ಯನೇ ಆಗಲ್ಲ. ಅವ್ರು ದುಡ್ಡು ಹಂಚೋದು ಇಲ್ಲ ಕೂಡ. ಅವ್ರ ತತ್ವ ಸಿದ್ಧಾಂತ ಅದಕ್ಕೆ ವಿರುದ್ಧವಾದದ್ದು ಇಲ್ಲ. ಅದನ್ನು ನಾನು ಪೂರ್ತಿಯಾಗಿ ನಾನು ಒಪ್ಪೋದಿಲ್ಲ. ಯಾವಾಗ ನಾವು ಮೌಲ್ಯಾಧಾರಿತ, ಮೌಲ್ಯಕ್ಕಷ್ಟೇ ಕಟ್ಟುಬಿದ್ದು ಓಟ್ ಹಾಕೋರು ಇದ್ದಾರೆ, ಬಟ್ ಅವ್ರ ಸಂಖ್ಯೆ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ನೀವು ಏನಾಗುತ್ತೆ, ನೀವು ಅದೇ ಅಲ್ಲೇ ಸಮಸ್ಯೆ ಬರುತ್ತೆ. ಈಗ ನೋಡಿ, ಗಂಗಾವತಿನೇ ಸರ್, ಅದು ಪ್ರಬಲವಾದ ಕಾಂಗ್ರೆಸ್ ಕ್ಷೇತ್ರ ಮೊದಲು. ಆದ್ಮೇಲೆ ಜನಾರ್ದನ್ ರೆಡ್ಡಿ ಹೋಗ್ಬಿಟ್ರು, ಅಲ್ಲಿ ಹೋದ ತಕ್ಷಣ ಚೇಂಜ್ ಆಗ್ಬಿಡ್ತು. ದುಡ್ಡು ಇರೋ ವ್ಯಕ್ತಿ
ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಅಧಿಕಾರದಲ್ಲಿ ಇರುವಂತಹವರು ಅಥವಾ ಅಧಿಕಾರದಲ್ಲಿ ಇಲ್ಲದೆ ಇರುವಂತಹವರು ಕೂಡ ಒಬ್ಬ ಅಭ್ಯರ್ಥಿ ನೀವು ಕೇವಲ ದುಡ್ಡನ್ನು ಹಂಚುವುದರ ಮೂಲಕ ನೀವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅದು ಖಂಡಿತ ಸಾಧ್ಯ ಇಲ್ಲ. ಈಗ ನೀವು ಹಾಗಿದ್ರೆ ದುಡ್ಡು ಕೊಟ್ಟವರೆಲ್ಲ ಅದೇ ಪಕ್ಷಕ್ಕೆ ಓಟ್ ಹಾಕಿದ್ರೆ ಗ್ಯಾರಂಟಿ ಇದೆಯಾ? ಇಲ್ಲ. ಅದು ಎಷ್ಟು ಮಂದಿ ಮತದಾರರು ಎರಡು ಪಕ್ಷದಿಂದ ದುಡ್ಡು ತಗೊಂಡಿರೋರು ಇದ್ದಾರೆ ಅದಿದ್ದೇ ಅಲ್ವಾ? ಎರಡು ಅಭ್ಯರ್ಥಿಗಳಿಂದ ತಗೊಂಡಿರೋರು ಇದಾರಲ್ವಾ? ಹಾಗಾಗಿ ಬರೇ ದುಡ್ಡಲ್ಲ ಅಲ್ಲಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜಾತಿಯ ಒಕ್ಕೂಟ ಏನು ಕರ್ನಾಟಕದ ರಾಜಕೀಯದಲ್ಲಿ ಅಂತರ್ಗತವಾಗಿ ಒಳಗಿಂದ ಒಳಗೆ ಕೆಲಸ ಮಾಡ್ತಾ ಇರೋದು ಜಾತಿಯ ಒಕ್ಕೂಟ. ಎರಡು ಪ್ರಬಲ ಜಾತಿಗಳು ಒಟ್ಟು ಸೇರಿದ್ರೆ ಅಲ್ಲಿ ಅಭ್ಯರ್ಥಿ ವಿಜಯ ಆಗ್ತಾರೆ, ಅಥವಾ ಹಿಂದುಳಿದ ವರ್ಗಗಳ ಮತಗಳು ಬಹಳ ಘನೀಭೂತವಾಗಿ ಅಲ್ಲಿ ಕೆಲಸ ಮಾಡಿದ್ರೆ ವಿಜಯ ಆಗ್ತಾರೆ. ಈ ಪರಿಸ್ಥಿತಿ ಇದೆಯಲ್ಲ, ಇದು ಬದಲಾಗಬೇಕಾಗಿದೆ. ನೀವು ಅಭ್ಯರ್ಥಿಯನ್ನು ನೋಡಿ ಮತ ಹಾಕುವಂತಹ ಒಂದು ಪರಿಸ್ಥಿತಿ ಬರಬೇಕಾಗಿದೆ. ಕೇರಳದಲ್ಲಿ ಅದಿದೆ. ಅದು ನೀವು ಅಲ್ಲಿ ಎಡಪಕ್ಷ ಮತ್ತು ಕಾಂಗ್ರೆಸ್ನ ನಡುವೆನೆ, UDF ಮತ್ತು LDF ನಡುವೆನೆ ಹೋರಾಟ ಇದ್ರೂ ಕೂಡ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಕೂಡ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ತಾರೆ. ಬರೀ ದುಡ್ಡನ್ನು ನೋಡಿ ಮಾಡ್ತಾ ಇಲ್ಲ ಅಲ್ಲಿ. ಸೊ ಕರ್ನಾಟಕದಲ್ಲಿ ಅಂತಹ ಸಾಮಾಜಿಕವಾಗಿ ಅಂತಹ ಸ್ಥಿತಿ ಇದೆ. ನೀವತ್ತು ಮಾತಾಡ್ತೀವಿ, ನೀವು ಮಾಧ್ಯಮಗಳಲ್ಲೆಲ್ಲ ಬಹಳ ಮಂದಿ ಇದನ್ನ ಹೇಳ್ತಾರೆ. ಬಸವಣ್ಣನ ಬಗ್ಗೆ ಮಾತಾಡ್ತೀವಿ ನಾವು, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ ನಾವು, ನಾರಾಯಣ ಗುರು ಬಗ್ಗೆ ಮಾತಾಡ್ತೀವಿ ನಾವು. ಅಲ್ಲ, ಈ ಸರ್ವೋದಯ ಪಕ್ಷ ಅಲ್ಲ, ಪರ್ಯಾಯ ಅದೇ ಇದರಲ್ಲಿ ಹುಟ್ಕೊಂಡಿರುವಂತ ಪಕ್ಷ. ಸಣ್ಣ ಒಂದು ಬೀಜ ಸಹಿತ ಮೊಳಕೆ ಹೊಡೆಯಕ್ಕಾಗ್ಲಿಲ್ಲ, ಪ್ರಾಯೋಗಿಕವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಹೌದು, ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಕ್ಯಾಡರ್ ಕ್ರಿಯೇಟ್ ಆಗ್ಬೇಕಾಗಿತ್ತು. ಬರೀ ಲೀಡರ್ ಇದ್ರೆ ಒಂದು ಪಕ್ಷ ಕಟ್ಲಿಕ್ಕೆ ಆಗುತ್ತಾ? ಕ್ಯಾಡರ್ ಎಲ್ಲಿತ್ತು? ರೈತ ಸಂಘದಲ್ಲಿತ್ತು, ದಲಿತ ಸಂಘರ್ಷ ಸಮಿತಿನಲ್ಲಿತ್ತು. ಅದನ್ನು ಸರಿಯಾದ ರೀತಿಯಲ್ಲಿ ರಾಜಕೀಯ ಆಲೋಚನೆಗಳಿಗೆ ಒಗ್ಗಿಸ್ಲಿಕ್ಕೆ ಆಯ್ತಾ? ಆಗ್ಲಿಲ್ಲ. BSP ಆ ಪ್ರಯೋಗವನ್ನು ಮಾಡ್ತು. ಕರ್ನಾಟಕದಲ್ಲಿ BSP ಬಗ್ಗೆನೂ ನಾವು ಮಾತಾಡ್ಬೋದು, ಅವಕಾಶ ಇದೆ ಅದಕ್ಕೆ. ಸೊ ಇಂಥ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಆಯ್ತು, ಅದಾಗೋದಿಲ್ಲ, ನೀವು ಹೇಳ್ತಾ ಇದ್ರಿ ಈಗಿನ ಪರಿಸ್ಥಿತಿನಲ್ಲಿ ಆಗೋದಿಲ್ಲ. ಆವಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಲೋಕಲ್ ಬಾಡಿ ಎಲೆಕ್ಷನ್ ನಡೀತದೆ, ಅಲ್ಲಿ ಪ್ರಯೋಗಗಳನ್ನು ಮಾಡಿ ನೀವು. ನಾನು ಇದನ್ನು ಮುಸ್ಲಿಂ ಸಮುದಾಯದವ್ರ ಜೊತೆ ಮಾತಾಡುವಾಗ ನಾನು ಇದನ್ನು ಬಹಳ ಸಲ ಹೇಳಿದ್ದೀನಿ. ನೀವು ಕಾಂಗ್ರೆಸ್ ಪಕ್ಷ ಒಂದಕ್ಕೆ ನೀವು ನೇತು ಹಾಕೊಂಡಿದ್ರೆ ನೀವು ನಿಮ್ದು ರಾಜಕೀಯವಾಗಿ ನೀವು ಪ್ರಾತಿನಿಧ್ಯ ಸಿಗೋದಿಲ್ಲ ನಿಮಗೆ. ಈಗ ಒಂದು 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 ನಗರ ಪಾಲಿಕೆನಲ್ಲಿ 60 ವಾರ್ಡ್ಗಳಿರ್ತವೆ. ಮುಸ್ಲಿಂ ಸಮುದಾಯ ಸುಮಾರು 15 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ಸಾಮರ್ಥ್ಯ ಇರ್ತದೆ. ಅವಾಗ ಏನ್ ಮಾಡ್ಬೇಕು? ಕಾಂಗ್ರೆಸ್ ಪಕ್ಷ ನಿಮಗೆ ಬರೀ 6 ಟಿಕೆಟ್ 7 ಟಿಕೆಟ್ ಕೊಡುತ್ತೆ. ಏನ್ ಮಾಡ್ಬೇಕು ಅವಾಗ ನೀವು? ಆಯ್ತು, 7 ಕ್ಷೇತ್ರಗಳಲ್ಲಿ ನೀವು ಆ ಅಭ್ಯರ್ಥಿಗಳನ್ನು ಗೆಲ್ಲಿಸಿ, ಉಳಿದ ಕಡೆ ನೀವು ಸ್ವತಂತ್ರ ಅಭ್ಯರ್ಥಿಗಳನ್ನು ನಿಲ್ಲಿಸಿ, ಅಥವಾ ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳನ್ನು ಪ್ರಯೋಗ ಮಾಡಿ. ನಿಮ್ಮಲ್ಲಿ ಮತದ ಬಲ ಇದೆಯಲ್ವಾ? ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಅಂದ್ರೆ ಹಾಗೆ ತಾನೆ. ನಾವು ಎಷ್ಟೋ ಕಡೆಗಳಲ್ಲಿ ಆಮ್ ಆದ್ಮಿ ಪಕ್ಷದ ಒಳ್ಳೆ ಅಭ್ಯರ್ಥಿ ಇದ್ರೆ ಅವರನ್ನ ಗೆಲ್ಲಿಸಿ. ಕಮ್ಯುನಿಸ್ಟ್ ಪಕ್ಷದಲ್ಲಿ ಎಷ್ಟು ಒಳ್ಳೆ ಲೀಡರ್ಗಳಿದ್ದಾರೆ. ನೀವು ಇದುವರೆಗಿನ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನೀವು ಅತ್ಯಂತ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಾ ಇರುವಂತವ್ರು ಇರೋದು ನಮಗೆ ಎಡಪಕ್ಷಗಳಲ್ಲಿ ಅಲ್ವಾ? ಯಾವುದೇ ಅವರಲ್ಲಿ ಅವ್ರ ಮೇಲೆ ಯಾವುದೇ ಕರ್ನಾಟಕದಲ್ಲಿ ನೀವು ಯಾವುದು ಬಹಳ ಭ್ರಷ್ಟ ಕಮ್ಯುನಿಸ್ಟ್ ಲೀಡರ್ ಇದ್ದಾನೆ ಅಂತ ಒಂದು ಹೆಸರು ಹೇಳಿ ನೀವು ಅಲ್ವಾ? ಆಮೇಲೆ ಯಾವುದೇ ಜನಪರ ಚಳವಳಿಗಳು, ಜನರಿಗೆ ಸಂಬಂಧಿಸಿದ ಹೋರಾಟಗಳು ನಡೆಯೋದು ಕಮ್ಯುನಿಸ್ಟ್ ಮಾತ್ರ ಇರ್ತಾರೆ. ಅದು ವಿಪರ್ಯಾಸ ಅಂದ್ರೆ ಸರ್, ಈ ಎಡಪಕ್ಷಗಳು CPM ಪಕ್ಷಗಳು ಹೋರಾಟ ಮಾಡುವಾಗ ಲಕ್ಷಾಂತರ ಜನ ಬೀದಿಗೆ ಬರ್ತಾರೆ, ಬಟ್ ವೋಟ್ ಅಲ್ಲಿ ಅದು ವಿಫಲ ಆಗ್ತಿದೆ. ಬಹಳ KRS ನೋಡಿ ಎಷ್ಟು ಜನರಿಗೆ ಸಂಬಂಧಿಸಿದ ವಿಷಯಗಳಿಗೆ ಸಂಬಂಧಿಸಿ ಹೋರಾಡ್ತಾ ಇದ್ದಾರೆ ಅಲ್ವಾ? ಸೊ ಪ್ರತಿಯೊಂದು ಕೂಡ ಆ ತರದ ಹೋರಾಟಗಾರರನ್ನು ನಾವು ಗುರುತಿಸಿ ಅವರನ್ನ ರಾಜಕೀಯವಾಗಿ ಪ್ರಬಲಗೊಳಿಸಬೇಕಾದಂತ ಅಗತ್ಯ ಇದೆ. ಜನ ಯೋಚನೆ ಮಾಡಬೇಕಾದನ್ನ, ಮತದಾರರು ಯೋಚನೆ ಮಾಡಬೇಕು. ಬರೀ ಮುಸ್ಲಿಮರು ಅಂತ ಹೇಳಿ ಅಲ್ಲ, ಎಲ್ಲಾ ಪ್ರಜ್ಞಾವಂತರು ಕೂಡ, ಬೇರೆ ಬೇರೆ ಸಮುದಾಯದಲ್ಲಿರುವಂತಹ ಪ್ರಜ್ಞಾವಂತರು, ಈಗ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿರ್ಬೋದು ಅಥವಾ ಅದಕ್ಷತೆಗೆ ಸಂಬಂಧಿಸಿರ್ಬೋದು, ಪ್ರತಿಯೊಂದು ಕೂಡ. ಈಗ ಬಿಡದಿನಲ್ಲಿ ನಡೀತಾ ಇರುವಂತಹ ರೈತ ಅಲ್ವಾ? ಸರ್ಕಾರ ಬಿಡದಿನಲ್ಲಿ ಆ ರೈತರ ಜಮೀನನ್ನ ಕಿತ್ಕೊಳ್ಳೇಬೇಕು, ಅಲ್ಲಿ ಟೌನ್ಶಿಪ್ ಮಾಡಲೇಬೇಕು. ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂಡವಾಳಶಾಹಿಗಳನ್ನು ಕರೆದು ನಾವು ಅಲ್ಲಿ ಇಂಥ ಟೌನ್ಶಿಪ್ ಅನ್ನು ಮಾಡಲೇಬೇಕು ಅಂತ ಹೇಳಿ ಹೊರಟಿದೆ. ಈಗ ಅಧಿಕಾರ ಅವ್ರ ಕೈಯಲ್ಲಿದೆ, ಅವರು ಮಾಡ್ತಾ ಇದ್ದಾರೆ. ಅವರು ಜನರನ್ನ ಸಂಘಟಿಸೋರು ಯಾರು ಅಲ್ವಾ? ಇಲ್ಲಿ ಜನರಿಗೆ ಸಂಬಂಧಿಸಿದ ವಿಷಯ ಇದ್ದಾಗ ನಾವು ರಾಜಕೀಯ ಪಕ್ಷದಲ್ಲಿ ನಾವು ಡಿವಿಷನ್ ಆಗಿ ಕೂತ್ಕೊಂಡ್ಬಿಟ್ರೆ, ಇಲ್ಲ ನನ್ನ ರಾಜಕೀಯ ಪಕ್ಷ ಇದಿದೆ, ನಾನು ಅದನ್ನು ವಿರೋಧಿಸ್ಲಿಕ್ಕೆ ಆಗಲ್ಲ. ತುಂಬಾ ಮಂದಿ ಕಾಂಗ್ರೆಸ್ ನಾಯಕರು ನನಗೆ ಹೇಳುತ್ತಾರೆ ಮಾತಾಡುವಾಗ, ಏನಂತ ಹೇಳಿದ್ರೆ ಇಲ್ಲ ಅದು ಬಿಡತಿಯಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇರೋದು ತಪ್ಪಿದೆ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಮಾತಾಡಿದ್ರೆ ಇಲ್ಲ ನಮ್ಮ ರಾಜಕೀಯ ಭವಿಷ್ಯದ ಪ್ರಶ್ನೆ ಅಂತಾರೆ. ಈ ವೈರುಧ್ಯ ಇದೆಯಲ್ಲ, ಇದನ್ನು ಮೀರಿ ಜನ ಸಮುದಾಯ ವರ್ತಿಸಬೇಕಾದಂತ ಅಗತ್ಯ ಇದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಪರ್ಯಾಯ ರಾಜಕೀಯಕ್ಕೆ ಅವಕಾಶಗಳಿದೆ. ಅದನ್ನು ಸಮರ್ಥವಾಗಿ ರಾಜಕೀಯವಾಗಿ ಬಳಸಿಕೊಳ್ಳುವಂತಹ ರಾಜಕೀಯ ನಾಯಕರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ನಾವೇ. ಒಟ್ಟಾರೆಯಾಗಿ ಈ ಜಾತಿ ಮತ್ತು ದುಡ್ಡು ಇದೆರಡು ಮೀರಿ ಜನರಲ್ಲಿ ವಿಚಾರ ಕ್ರಾಂತಿ ಆಗಬೇಕು, ಕೇಡರ್ ಮಟ್ಟದಲ್ಲಿ ಅದು ಹರಡಬೇಕು, ದೊಡ್ಡ ಮಟ್ಟದಲ್ಲಿ ಹರಡಬೇಕು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್.